ಅಧ್ಯಾಯ 16 ಸಾವಿತ್ರಿ ಸಿದ್ದುನಿಯ ಉಪದೇಶವನ್ನು ಕೇಳಿದ ನಂತರ ಅವಳು ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಎಂದು ತೀರ್ಮಾನಿಸಿತು. ಪತಿಯೊಂದಿಗೆ ಜೀವನ ನಡೆಸಿದ ಬದಲು ಅವಳು ಒಟ್ಟಿಗೆ ಜೀವನ ನಡೆಸುವುದನ್ನು ಅವಳು ಮನಸ್ಸಿನಲ್ಲಿ ಆಯ್ಕೆ ಮಾಡಿದಳು. ನದಿಯಲ್ಲಿ ಕಿರಿಯ ಉಂಟುಮಾಡಿ ಪಟ್ಟು ಪೀತಾಂಬರಗಳನ್ನು ಧರಿಸಿದಳು, ತನ್ನ ಎಲ್ಲಾ ಆಭರಣಗಳನ್ನು ದೇಹದ ಮೇಲೆ ಧರಿಸಿದಳು. ನಂತರ ಅವಳು ಶಿರಸ್ಸು ತಿಲಕವನ್ನು ಮಾಡಿತು. ಪತಿಯಾಗಿ ಹೋವಿದ ದೇಹದ ಮುಂದೆ ಅಗ್ನಿಹೋಮವನ್ನು ಮಾಡಿ ನಡೆಯುತ್ತಿದ್ದಾಗ ಸಾವಿರಾರು ಜನರ ಸಮೂಹವು ಅದನ್ನು ನೋಡಲು ಸೇರುವಂತೆ ನಡೆಯಿತು. ಅವಳ ಧೈರ್ಯವನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವಳು ಶವವನ್ನು ಸಿದ್ಧಪಡಿಸಿ ದೇವರ ದೂತಿಯನ್ನು ನೀಡಿದ ನಂತರ ಅಲ್ಲಿ ಬರುವ ಎಲ್ಲಾ ಜನರಿಗೆ ಹೇಳಿದಳು, ನಾನು ಶ್ರೀಗುರುವಿನ ದರ್ಶನಕ್ಕಾಗಿ ಹೊರಟು ಹೋಗುತ್ತೇನೆ. ಆ ಸಮಯದಲ್ಲಿ ಶ್ರೀಗುರು ಪವಿತ್ರ ಮುಖದಿಂದ ಮತ್ತು ಶಾಂತಿಯಾಗಿ ಇದ್ದರು. ಸಾವಿತ್ರಿ ತ್ರಿಕರಣ ಶುದ್ಧಿಯಿಂದ ಶ್ರೀಗುರವರಿಗೆ ಪಾದಾಭಿವಂದನ ಮಾಡಿತು. ಅವಳನ್ನು ನೋಡಿದ ಗುರು ಅವಳಿಗೆ, ನೀವು 8 ಮಗುವನ್ನು ಹೊಂದಬೇಕು ಎಂದು ಆಶೀರ್ವದಿಸಿದರು. ಆ ಸಮಯದಲ್ಲಿ ಇದ್ದ ಎಲ್ಲರೂ ಗುರುಗಳನ್ನು ನೋಡಿ, ಶ್ರೀಗುರುವರೇ, ಈಮೇನು ಅವಳ ಪತಿತು ಹೋಗಿದ್ದಾರೆ. ಅವಳು ತನ್ನ ಪತಿಯ ಶವವನ್ನು ಇಟ್ಟುಕೊಂಡು ದರ್ಶನಕ್ಕೆ ಬಂದಿದ್ದಾಳೆಯೇ ಎಂದು ಹೇಳಿದರು. ಆ ಸಮಯದಲ್ಲಿ ಶ್ರೀಗುರು ಅವಳ ಪತಿಯ ಭೌತಿಕ ದೇಹವನ್ನು ತಲುಪಿಸಲು ಸೂಚಿಸಿದರು. ಅವರು ಶವವನ್ನು ತಂದಿದ್ದಾರೆ. ಗುರುದೇವರ ಆಜ್ಞೆಯ ಮೇರೆಗೆ ಶ್ರೀನೃಸಿಂಹ ಸರಸ್ವತಿ ಪಾದತೀರ್ಥವನ್ನು ಶವದ ಮೇಲೆ ಸುರಿಯಿದರು. ಶ್ರೀಗುರು ತನ್ನ ಮಹಾದೃಷ್ಟಿಯಿಂದ ಶವವನ್ನು ಗಾಢವಾಗಿ ನೋಡಿದರು. ಅಮೃತಮಯವಾದ ಶ್ರೀಗುರುವಿನ ದೃಷ್ಟಿಯ ಮೂಲಕ ಮೃತಪಡುವ ಅವನಿಗೆ ಮರಣದ ವಿರುದ್ಧ ಶಕ್ತಿ ಬಂತು ಎಂದು ಸಾವಿತ್ರಿ ಹೇಳಿದಳು. ಅದು ಸ್ವಲ್ಪ ಸಮಯದಲ್ಲಿ ಸಾವಿತ್ರಿ ಮತ್ತು ದತ್ತು ಇಬ್ಬರೂ ಶ್ರೀಗುರುವಿನ ಪಾದಗಳಿಗೆ ಧ್ಯಾನ ಮಾಡುವ ಮೂಲಕ ದೇವರನ್ನು ಆರಾಧಿಸಿದರು. ಅವರು ಬಳಿಕ ಸ್ನಾನ ಮಾಡಿ ಅಲ್ಲಿ ಇದ್ದ ಬ್ರಾಹ್ಮಣರಿಗೆ ಷೋಡಶವಿಧ ದಾನಗಳನ್ನು ನೀಡಿದರು. ಶ್ರೀಗುರು ಬನ್ನಿ, ಏನು ಭಗವಾನ್? ಅವಳನ್ನು ನೋಡಿದ ನಂತರ ಅವಳ ಮನಸ್ಸು ಹೇಗೆ ಪ್ರಾಮಾಣಿಕವಾಗಿದೆ ಎಂದು ಕೇಳಿದ ಸಮಯದಲ್ಲಿ ನಾನೇನು ಅದನ್ನು ಕೇಳಿದವನಾದೆ ಎಂದು ಹೇಳಿದರು. ಆ ನಂತರ ರುದ್ರಾಕ್ಷ ಮಹಿಮೆಯ ಬಗ್ಗೆ ಮಾತನಾಡಿ, ರುದ್ರಾಕ್ಷ ಧಾರಣೆ ಮಾಡಿದವರು ಪರಮೇಶ್ವರನಂತೆ ಸಮಾನರಾಗುತ್ತಾರೆ ಎಂದು ಹೇಳಿದನು. ಮಹಾತ್ಮರು ಯಾವಾಗಲೂ ರುದ್ರಾಕ್ಷವನ್ನು ಧರಿಸುವರು. ಸುಧರ್ಮ ಮಂತ್ರದಿಂದ ಭದ್ರಸೇನ ಮಹಾರಾಜನು ಕಾಶ್ಮೀರ ರಾಜ್ಯವನ್ನು ಮುಂಚಿತವಾಗಿ ಹಾಸಿಯಾಗಿದ್ದನು. ಆ ರಾಜ್ಯದ ರಾಜು ಮತ್ತು ಸಚಿವರು ಅವರೆಲ್ಲ ಉತ್ತಮ ಸಂಯೋಜನೆಯಲ್ಲಿ ಇದ್ದರು. ಅವರು ಇಬ್ಬರೂ ರುದ್ರಾಕ್ಷವನ್ನು ಧರಿಸುತ್ತಿದ್ದರು. ವ್ಯಾಸ ಮಹರ್ಷಿ ಮತ್ತು ಪರಾಶರ ಮಹರ್ಷಿ ಕೂಡ ಮಹತ್ವಪೂರ್ಣವಾದವರು. ಅವರು, ಮಹಾತ್ಮರೇ, ಈ ರುದ್ರಾಕ್ಷಗಳು ನಮಗೆ ಯಾವ ರೀತಿಯಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತವೆ ಎಂದು ಕೇಳಿದಾಗ ಪರಾಶರ ಮಹರ್ಷಿ ಅವರು ಅವರಿಗೆ ಉತ್ತರವಾಗಿ ಹೀಗೆ ಹೇಳಿದರು. ಪೂರ್ವಕಾಲದಲ್ಲಿ ಒಂದು ವೈಶ್ಯ ಕಟ್ಟೆಯಲ್ಲಿ ಅವತಾರವಾದ ಮಹಾಶಿವನ ಉಪಾಸಕಿಯಾಗಿದ್ದಳು.